ಟ್ರೈನು ಯಶವಂತಪುರದಿಂದ ಹಜರತ್ ನಿಜಾಮುದ್ದೀನ್ಗೆ ಹೋಗ್ತದೆ. ಅಂದರೆ ಟೈಟಲ್ ತಮಿಳ್ನಾಡು ಗೊತ್ತಾಗಿಬಿಟ್ಟಿರುತ್ತೆ ಯಾವ ಜರ್ನಿ ಅಂತ. ನಾನು ಇವಾಗ ಕರೆಕ್ಟ್ ಹಾಕಿದ್ದೀನಿ ಅರಸೀಕೆರೆ ಜಂಕ್ಷನಲ್ಲಿ. ಸೊ ಇಲ್ಲಿಂದ ಯಾವ ಜರ್ನಿ ತಗೊಬಂದಿನಪ್ಪ ಅಂದರೆ ಟ್ರೈನ್ ನಂಬರ್ 12649 ಕರ್ನಾಟಕ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್ ಅಲ್ಲಿ ನನ್ನ ಜರ್ನಿ ಇರ್ತದೆ. ನಾನು ಅರಸೀಕೆರೆಯಿಂದ ಹೊಸಪೇಟೆ. ಕರ್ನಾಟಕ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್ ವಾರದಲ್ಲಿ 6 ದಿನ ಇರ್ತದೆ, ಒಂದಿನ ಇರಕ್ಕಲ್ಲ. ಶುಕ್ರವಾರ ಒಂದಿನ ಬಿಟ್ಟು ಇನ್ನೆಲ್ಲ ದಿನ ಇರ್ತದೆ. ಈ ಟ್ರೈನು ಯಶವಂತಪುರದಿಂದ ಹಜರತ್ ನಿಜಾಮುದ್ದೀನ್ಗೆ ಹೋಗ್ತದೆ. ಅಂದರೆ ಡೆಲ್ಲಿಯ ಸಪೋರ್ಟಿವ್ ರೈಲ್ವೆ ಸ್ಟೇಷನ್ ಆದಂಥ ಹಜರತ್ ನಿಜಾಮುದ್ದೀನ್ಗೆ ಈ ಟ್ರೈನ್ ಹೋಗ್ತದೆ. ಪ್ರತಿದಿನ 1:30ಕ್ಕೆ ಬಿಡ್ತದೆ ಯಶವಂತಪುರನ. ಮೂರನೇ ದಿನ 6 ಗಂಟೆಗೆಲ್ಲ ರೀಚ್ ಆಗ್ತದೆ ಹಜರತ್ ನಿಜಾಮುದ್ದೀನ್. ಕರ್ನಾಟಕ ಸಂಪರ್ಕ ಅಂತ ಇವಾಗ ಅರಸೀಕೆರೆ ಜಂಕ್ಷನ್ಗೆ 3:30ಕ್ಕೆ ಬರಬೇಕಿತ್ತು, ಕರೆಕ್ಟ್ 3:30ಕ್ಕೆ ಬರ್ತೈತೆ ಬಸ್ ಗಾಡಿ. ಈ ಟ್ರೈನ್ ಬಂದು ಟಾಟಾ ನಗರ್ ಯಶವಂತಪುರ್ ಎಕ್ಸ್ಪ್ರೆಸ್ಸು. ಇದು 10 ಗಂಟೆಗೆ ಇಲ್ಲಿಗೆ ಬರಬೇಕಿತ್ತು, 3 ಗಂಟೆಗೆ ಬಂದಿತ್ತು. 5 ಗಂಟೆ ಡಿಲೇಯಿಂದ ಬಂದೈತೆ ಈ ಟ್ರೈನ್. ಇವಾಗ ಬರ್ತೈತಲ್ಲ, ಇದೇ ನಮ್ಮ ಟ್ರೈನ್, ಇದೇ ಕರ್ನಾಟಕ ಎಕ್ಸ್ಪ್ರೆಸ್. ಕರೆಕ್ಟ್ ಟೈಮ್ಗೆ ಡಿಪಾರ್ಚರ್ ಆಯ್ತೈತೆ ಈಗ ಅರಸೀಕೆರೆ ಜಂಕ್ಷನ್ನ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಯಶವಂತಪುರ ಟು ಹಜರತ್ ನಿಜಾಮುದ್ದೀನ್ ಟ್ರೈನ್ ಇವಾಗ ಅರಸೀಕೆರೆಯಲ್ಲಿ ಕರೆಕ್ಟ್ ಟೈಮ್ಗೆ ಡಿಪಾರ್ಚರ್ ಆಯ್ತೈತೆ. ಕರ್ನಾಟಕ ಎಕ್ಸ್ಪ್ರೆಸ್ ಅಲ್ಲಿ ಕಡೂರಲ್ಲಿ ಸ್ಟಾಪ್ ಇತ್ತಿಲ್ಲ, ಆದ್ರೂ ಕಡೂರಲ್ಲಿ ಸ್ಟಾಪ್ ಕೊಟ್ಟವ್ರೆ. ಯಾವುದೋ ಟ್ರೈನ್ ಕ್ರಾಸಿಂಗ್ ಆಗ್ಬೋದು, ಗೊತ್ತಿಲ್ಲ ನೋಡೋಣ.
ಟ್ರೈನ್ ಬಂದೈತೆ ಹಾವೇರಿಗೆ. ಇಲ್ಲಿಗೆ ಬರೋ ಟೈಮ್ ಇದ್ದು 6 ಗಂಟೆ 20 ನಿಮಿಷಕ್ಕೆ, ಅದು ಬಂದಿರೋದು 6 ಗಂಟೆ 40 ನಿಮಿಷ. ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, 2 ನಿಮಿಷ ಸ್ಟಾಪ್ ಐತೆ ಹಾವೇರಿ. ಲೇಡೀಸ್ ಸಂಬಂಧ ನಿಂತೀನಿ. ಇವಾಗ ನಮ್ಮ ಟ್ರೈನ್ ಬಂದೈತೆ ಹುಬ್ಬಳ್ಳಿ ಜಂಕ್ಷನ್ಗೆ. ಸೊ ಇಲ್ಲಿಗೆ ಬರೋ ಟೈಮ್ ಇದ್ದಿದ್ದು 8 ಗಂಟೆ 15 ನಿಮಿಷಕ್ಕೆ, ಆದರೆ ಇಲ್ಲಿ ಬಂದಿರೋದು 7 ಗಂಟೆ 45 ನಿಮಿಷ. 25 ನಿಮಿಷ ಬಿಫೋರಲ್ಲೇ ಬಂದೈತೆ, ಯಾಕಂದರೆ ಇಲ್ಲಿ ಲೋಕಲ್ ಇವಸ್ತರ ಆಗ್ತದೆ. ಈಗ ನಾವು ಹೋಗ್ತಿರೋದು ಗದಗ ಕಡೆ. ಸೊ ಇದು ಈಗ ನೋಡೋದಲ್ಲ, ಇದು ಬಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದಿಂದ ಬೆಳಗಾವಿಗೆ ಹೋಗೋ ಒಂದೇ ಭಾರತ್ ಟ್ರೈನ್. ಒಂದೇ ಭಾರತ್. ಸೊ ಈ ಟ್ರೈನ್ ಬಂದು ಮೈಸೂರು ಬೆಳಗಾವಿ ಒಂದೇ ಭಾರತ್ ಟ್ರೈನ್. 10 ನಿಮಿಷ ಡಿಲೇಯಿಂದ ಹುಬ್ಬಳ್ಳಿಯಿಂದ ನಮ್ಮ ಟ್ರೈನ್ ಹೋಗ್ತದೆ. ಇವಾಗ ನಮ್ಮ ಟ್ರೈನ್ ಬಂದೈತೆ ಗದಗ ಜಂಕ್ಷನ್ಗೆ. ಇಲ್ಲಿಗೆ ಬರೋ ಟೈಮ್ ಇದ್ದು 9 ಗಂಟೆ 25 ನಿಮಿಷಕ್ಕೆ, ಆದ್ರೆ ಬಂದಿರೋದು 9 ಗಂಟೆ 35 ನಿಮಿಷ. 10 ನಿಮಿಷ ಡಿಲೇಯಿಂದ ಬಂದೈತೆ, 2 ನಿಮಿಷ ಸ್ಟಾಪ್ ಐತೆ. Between that is ನಮ್ಮ ಟ್ರೈನ್ ಬಂದೈತೆ ಈಗ ಕೊಪ್ಪಳಗೆ. ಬರೋ ಟೈಮ್ ಇದ್ದಿದ್ದು 10 ಗಂಟೆ 18 ನಿಮಿಷಕ್ಕೆ, ಆದ್ರೆ ಬಂದಿರೋದು 10 ಗಂಟೆ 28 ನಿಮಿಷ. 10 ನಿಮಿಷ ಡಿಲೇಯಿಂದ ಬಂದೈತಿ, 2 ನಿಮಿಷ ಸ್ಟಾಪ್ ಆಯ್ತು ಕೊಪ್ಪಳ. ಫೈನಲಿ ನಮ್ಮ ಡೆಸ್ಟಿನೇಷನ್ ಆದಂತಹ ಹೊಸಪೇಟೆಗೆ ಬಂದಿದ್ದೀವಿ.